ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ದಿನಗಳಲ್ಲಿ ಪದವಿ ಮತ್ತು ಅಂಕಗಳು ಉದ್ಯೋಗಕ್ಕಾಗಿ ಇಂಟರ್ವ್ಯೂ ಕಾಲ್ ಬರಲಿಕ್ಕೆ ಮಾತ್ರ ಸಹಾಯ ಮಾಡುತ್ತವೆ. ಇಂಟರ್ವ್ಯೂ ಟೈಮ್ನಲ್ಲಿ ಮತ್ತು ಉದ್ಯೋಗಕ್ಕೆ ಸೇರಿದ ಮೇಲೂ ಕೂಡ ವಿವಿಧ ಹಂತಗಳಲ್ಲಿ ವ್ಯಕ್ತಿಯ ಕೌಶಲ್ಯಪರತೆಯನ್ನು ಪರೀಕ್ಷಿಸಲಾಗುತ್ತೆ. ಅಂದರೆ ಉದ್ಯೋಗ ಸಿಗಬೇಕು, ಉದ್ಯೋಗ ಸ್ಥಿರವಾಗಿರಬೇಕು, ಕರಿಯರ್ನಲ್ಲಿ ಬೆಳವಣಿಗೆ ಕಾಣಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯೋಗದಲ್ಲಿ ಸಂತೋಷವೂ ಇರಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳು, ಯುವಜನರು ಹಲವಾರು ಕೌಶಲ್ಯಗಳನ್ನು ಕಲೀಲೇಬೇಕು ಮತ್ತು ತಮ್ಮ ದೈನಂದಿನ ಬದುಕಿನಲ್ಲಿ ಕೂಡ ಅದನ್ನು ರೂಢಿಸ್ಕೊಂಡಿರಬೇಕು. ಈ ಉದ್ಯೋಗ ಕೌಶಲ್ಯಗಳು ಯಾವುವು, ಇವು ಎಷ್ಟು ಮುಖ್ಯ ಆಗತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿ ನೀಡಲು ಇಂದು ನಮ್ಮ ಜೊತೆ ಸ್ಟುಡಿಯೋನಲ್ಲಿ ಡಾಕ್ಟರ್ ರೇಖಾ ಷಣ್ಮುಖ ಅವರಿದ್ದಾರೆ. ಇವರು ವಿ-ಲೀಡ್ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಮೈಸೂರು ಈ ಸಂಸ್ಥೆಯ ನಿರ್ದೇಶಕರು. ಮೇಡಮ್, ತಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರಿಗೆಲ್ಲ ನಮಸ್ಕಾರ. ಮೇಡಮ್, ಮೊದಲಿಗೆ ಉದ್ಯೋಗ ಮಾರುಕಟ್ಟೆಯ ಈಗಿನ ಸ್ಥಿತಿ ಬಗ್ಗೆ ಹೇಳಿ. ಎಲ್ಲರಿಗೂ ಉದ್ಯೋಗ ಸಿಗ್ತಿಲ್ಲ ಅಂತ ಗೊತ್ತಿರುವಂತಹ ವಿಷಯ, ಆದರೆ ಇದಕ್ಕೆ ಪ್ರಮುಖ ಕಾರಣ ಏನು, ಏನೆಲ್ಲ ಸಮಸ್ಯೆ ಕಾಣ್ತಾ ಇದೆ? ನಿಮಗೆಲ್ಲ ಗೊತ್ತಿರಬಹುದು, ಭಾರತ ದೇಶದಲ್ಲಿ ಈಗ ಪ್ರಸ್ತುತ ದುಡಿಯುವ ವರ್ಗದ ಜನಸಂಖ್ಯೆ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಸುಮಾರು 20 ವರ್ಷದಿಂದ 59 ವರ್ಷ ವಯಸ್ಸಿನ ವ್ಯಕ್ತಿಗಳು ಹೆಚ್ಚು ಆಗ್ತಿದ್ದಾರೆ. ಅದು ಸುಮಾರು ಒಂದು 2041 59% ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಈ ಪರಿಸ್ಥಿತಿನ ನಾವು ಡಿಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳ್ತೀವಿ, ಜನಸಾಂಖ್ಯಿಕ ಲಾಭ ಅಂತ ನಾವೇನು ಹೇಳ್ತೀವಿ. ಆ ಪರಿಸ್ಥಿತಿ ಒಂದು ಇವಾಗ ಬಂದಿದೆ. ಸೊ ಈ ಪರಿಸ್ಥಿತಿನಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗೋದಕ್ಕೆ ಉದ್ಯೋಗ ಮಾರುಕಟ್ಟೆ ತುಂಬಾ ಒಂದು ದೊಡ್ಡ ಕೊಡುಗೆನ ನೀಡುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ತುಂಬಾ ಸೂಕ್ತವಾದ ಕಾಲ. ಹೌದು, ತುಂಬಾ ಸೂಕ್ತವಾದ ಕಾಲ ಅಂತ. ಉದ್ಯೋಗ ಮಾಡ್ಲಿಕ್ಕೆ ಯುವಕರಿಗೆ ಮಾಡೋಕ್ಕೆ ಸೂಕ್ತವಾದ ಕಾಲ. ಮತ್ತೆ ನಮ್ಮ ದೇಶದ ಅಭಿವೃದ್ಧಿಗೆ ಉದ್ಯೋಗ ಮಾರುಕಟ್ಟೆ ಒಂದು ದೊಡ್ಡ ಕೊಡುಗೆನೆ ಕೊಡಬಹುದು ಇವತ್ತಿನ ದಿನದಲ್ಲಿ ಅಂತ ನಾವು ಹೇಳ್ಬೋದು. ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ಟೈಮ್. ಹೌದು. ಈ ಡಿಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳಿದ್ರೆ ಅಂದ್ರೆ ಅವಲಂಬಿತ ವರ್ಗ, ಮಕ್ಕಳಿರ್ಬೋದು ಅಥವಾ ವೃದ್ಧರಿರ್ಬೋದು, ಅವರಿಗಿಂತ ಜಾಸ್ತಿ ದುಡಿಯುವ ವರ್ಗದ ಜನರ ಸಂಖ್ಯೆ ಇವಾಗ ಜಾಸ್ತಿ ಇದೆ. ಬಟ್ ಉದ್ಯೋಗ ಮಾರುಕಟ್ಟೆ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇಷ್ಟೆಲ್ಲ ಅವಕಾಶಗಳು ನಮಗೆ ಇದ್ರೂ ಸಹ ಯುವಕರಲ್ಲಿ ಅಥವಾ ಈ ಪರಿಸ್ಥಿತಿನಲ್ಲಿ ಕೆಲವೊಂದು ಸವಾಲು ಅಂತಾನೂ ಹೇಳ್ಬೋದು, ಅಥವಾ ಇನ್ನೂ ಹೆಚ್ಚು ನಮಗೆ ಅವಕಾಶ ಇದೆ ಅಂತಾನೂ ಹೇಳ್ಬೋದು. ಅದು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಇನ್ನೂ ಯುವಕರಲ್ಲಿ ಬೆಳೆಸೋದಿಕ್ಕೆ ನಮಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಆ ಉದ್ಯೋಗ ಮಾರುಕಟ್ಟೆಗೆ ನಾವು ಒಂದು ಕೊಡುಗೆನ ನೀಡಬಹುದಾಗಿದೆ. ಜೊತೆಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅನ್ಎಂಪ್ಲಾಯ್ಮೆಂಟ್ ಪರಿಸ್ಥಿತಿ, ಉದ್ಯೋಗ ಅಂದ್ರೆ ಒಬ್ಬ ವ್ಯಕ್ತಿಯು ಸರಿಸಮಾನ ಉದ್ಯೋಗಕ್ಕೆ ಹುಡುಕ್ತಾ ಇದ್ರೂ ಸಹ ಅವರಿಗೆ ಬೇಕಾಗಿರುವಂತಹ ಉದ್ಯೋಗ ಸಿಗೋಕೆ ಸಾಗ್ತಾ ಇಲ್ಲ. ಅದು ಒಂದು ಕಾರಣ ಇವತ್ತಿನ ದಿನ. ಮತ್ತೆ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಒಂದು ಪರಿಸ್ಥಿತಿ ಕೂಡ ಇದೆ. ಅವರು ಶಿಕ್ಷಣ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರಿಗೆ ಉದ್ಯೋಗ ಕೂಡ ಸಿಗದೇ ಇರುವಂತ ಪರಿಸ್ಥಿತಿ. ಈ ಒಂದು ಪರಿಸ್ಥಿತಿ ನಮ್ಮ ಉದ್ಯೋಗ ಮಾರುಕಟ್ಟೆಯಲ್ಲಿ ಇವಾಗ ಇದೆ. ಮೇಡಮ್, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಕೇಳಿದೀವಿ. ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯು ತನ್ನ ಶಿಕ್ಷಣ ಅಥವಾ ಕೌಶಲ್ಯ ಸಾಮರ್ಥ್ಯದ ಮಟ್ಟಿಗೆ ಅವರಿಗೆ ಕೆಲಸ ಸಿಗ್ತಾ ಇಲ್ಲ, ಅಥವಾ ಅದಕ್ಕೆ ತಕ್ಕಂಗೆ ವೇತನಗಳು ಸಿಗದೆ ಇರುವಂತಹ ಪರಿಸ್ಥಿತಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ತುಂಬಾ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇರ್ಬೋದು, ಅವರು ಕಾಮನ್ ಆಗಿ ಒಂದು ಡೇಟಾ ಎಂಟ್ರಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆತರ ಬಹಳಷ್ಟು ಸಾಮರ್ಥ್ಯ ಇರುವಂತಹ ವಿದ್ಯಾರ್ಥಿಗಳು ಸಾಮರ್ಥ್ಯಕ್ಕೆ ತಕ್ಕಂತ ಕೆಲಸಗಳು ಇದು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅವ್ರು ಇನ್ನೂ ಹೆಚ್ಚಿನ ಕೊಡುಗೆ ಕೊಡುವಂತ ಅವಕಾಶ ಇದ್ರೂ ಸಹ ಅವರು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥದನ್ನ ನಾವು ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ನಾವು ಅಲ್ಪ ಉದ್ಯೋಗ ಪರಿಸ್ಥಿತಿ ಅಂತ ನಾವು ಹೇಳ್ಬೋದಾಗಿದೆ. ಏನ್ ಕಾರಣ ಇರ್ಬೋದು ಅಂಡರ್ ಎಂಪ್ಲಾಯ್ಮೆಂಟ್ಗೆ? ಸಾಕಷ್ಟು ಕಾರಣ ಇರ್ಬೋದು. ಒಂದು, ಅವ್ರಿಗೆ ಇರುವಂತಹ ಸಾಮರ್ಥ್ಯಕ್ಕೂ ಉದ್ಯೋಗ ಮಾರುಕಟ್ಟೆನಲ್ಲಿ ಯಾವ ಕೌಶಲ್ಯ ಬೇಕಾಗಿದೆ ಅದರ ಸಾಮರಸ್ಯ ಗೊತ್ತಾಗದೆ ಇರ್ಬೋದು. ಇನ್ನೂ ಒಂದು ಕಾರಣ, ಅವರಿಗೆ ಉದ್ಯೋಗ ಅವಕಾಶಗಳ ಮಾಹಿತಿ ಕರೆಕ್ಟ್ ಆಗಿ ಅವರಿಗೆ ಸಿಗ್ತಾ ಇಲ್ಲ ಅಂತಾನೂ ಇರ್ಬೋದು. ಆಮೇಲೆ ಇನ್ನೂ ಒಂದು ಕಾರಣ, ಬಹುಶಃ ಅವಕಾಶಗಳು ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಸಮಾನವಾಗಿ ಉದ್ಯೋಗ ಅವಕಾಶಗಳು ಕೂಡ ಲಭಿಸದೆ ಇಲ್ಲದೆ ಇರೋದು ಒಂದು ಕಾರಣ ಇರ್ಬೋದು. ಅನೇಕ ಕಾರಣ. ಅವರಿಗೆ ಕೆಲವೊಂದು ಕೌಶಲ್ಯ ಇರುತ್ತೆ, ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಯಾವ್ಯಾವ ಕೌಶಲ್ಯ ಬೇಕಾಗಿದೆ ಅವುಗಳ ತಯಾರಿ ಇನ್ನೂ ಹೆಚ್ಚು ಬೇಕಾಗಿದೆ. ಇದೆಲ್ಲ ಕಾರಣಗಳಿಂದ ಅಂಡರ್ ಎಂಪ್ಲಾಯ್ಮೆಂಟ್ ಒಂದು ಪರಿಸ್ಥಿತಿ, ಅಲ್ಪ ಉದ್ಯೋಗ ಅವಕಾಶ ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ ಅಂತ ನನಗನ್ಸೋದು. ಅಂಡರ್ ಎಂಪ್ಲಾಯ್ಮೆಂಟ್ ಸಮಸ್ಯೆಗಳಿಗೆ ಪರಿಹಾರ ಏನಿರಬಹುದು ಅಂತ ಹೇಳ್ತೀರಾ ಮೇಡಮ್? ಪರಿಹಾರ ಅನ್ನೋದಕ್ಕಿಂತ ನಾವು ಸಾಕಷ್ಟು ಅವಕಾಶಗಳನ್ನ, ಮುಖ್ಯವಾಗಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅನ್ನ ಇನ್ನೂ ಒಂದಷ್ಟು ಹೆಚ್ಚನ್ನ
ನಾವು ಅವಕಾಶಗಳು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ನಾವು ಮಾಡಿಕೊಟ್ರೆ ಒಂದು ಹಂತಕ್ಕೆ ಇದು ಪರಿಹಾರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅವಕಾಶಗಳ ಮಾಹಿತಿ ಸರಿಯಾಗಿ ಹುಡುಗರಿಗೆ, ವ್ಯಕ್ತಿಗಳಿಗೆ ದೊರಕಬೇಕಾಗತ್ತೆ. ಮತ್ತೆ ಇನ್ನೊಂದು ಸಾಕಷ್ಟು ಸ್ಕಿಲ್ಸ್ ಬೇಕಾಗುತ್ತೆ, ಅಡಿಷನಲ್ ಸ್ಕಿಲ್ಸ್. ಇವತ್ತಿನ ಒಂದು ಉದ್ಯೋಗ ಮಾರುಕಟ್ಟೆನಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ ಟೈಮಲ್ಲಿ ಬಹಳ ಮಟ್ಟದಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ಗೆ ಮಾತ್ರ ಅವರು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ನಾನ್ ಟೆಕ್ನಿಕಲ್ ಸ್ಕಿಲ್ಸ್ಗೆ ಅದ್ರ ಬಗ್ಗೆ ಅವ್ರ ಗಮನ ಹರಿಸಿರೋದಿಲ್ಲ. ಒಬ್ಬ ವ್ಯಕ್ತಿ ಕೆಲಸ ಮಾಡಕ್ ಶುರು ಮಾಡಿದಾಗಲೇ ಅದು ಗೊತ್ತಾಗೋದು. ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರಿಗೆ ಶಿಕ್ಷಣ ನಮ್ಮ ವ್ಯವಸ್ಥೆನಲ್ಲೂ ಕೂಡ, ಅದಾದ್ಮೇಲೆ ಕೂಡ ಈ ತರ ನಮ್ಮಂತ ಸಂಸ್ಥೆಗಳು ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಅನೇಕ ಅವಕಾಶಗಳಿದೆ, ಅದನ್ನ ಬಳಸ್ಕೊಳ್ಳುವಂತ ಪರಿಸ್ಥಿತಿ ನಾವು ಎನ್ಕರೇಜ್ ಮಾಡಬೇಕಾಗಿದೆ ಇವತ್ತಿನ. ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಹೇಳಿದ್ರಲ್ಲ, ಎಂಪ್ಲಾಯಬಿಲಿಟಿ ಸ್ಕಿಲ್ಸ್, ಅದು ಯಾವ್ಯಾವು? ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ಮುಖ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್. ತುಂಬಾ ಎಲ್ಲ ಕಡೆ ನಾವು ಮಾತಾಡ್ತೀವಿ ಕಮ್ಯುನಿಕೇಶನ್ ಸ್ಕಿಲ್ಸ್, ಕಮ್ಯುನಿಕೇಶನ್. ಬಟ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಎಂಟ್ರಿ ಪಾಯಿಂಟ್ ಇಂದ ಅವರೊಂದು ಇಂಟರ್ವ್ಯೂ ಫೇಸ್ ಮಾಡಿದಾಗಿಂದನೂ ಫಸ್ಟ್ ಟೈಮ್ ಯಾರೋ ಅವರೊಬ್ಬರನ್ನ ಜಡ್ಜ್ ಮಾಡಬೇಕು ಅಂದ್ರೆ ಅವ್ರು ಹೇಗೆ ಮಾತಾಡ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಇಂಫೋಸಿಸ್ ನಾವು ಕೊಡ್ತೀವಿ. ಇದ್ರ ಜೊತೆಗೆ ಒಂದು ಟೀಮ್ ಬಿಲ್ಡಿಂಗ್ ಸ್ಕಿಲ್ಸ್, ಟೀಮಲ್ಲಿ ತಂಡದಲ್ಲಿ ಕೆಲಸ ಮಾಡುವಂತಹ ಕೌಶಲ್ಯ ಅವರಿಗೆ ಬೇಕಾಗುತ್ತೆ. ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ನೀವು ಕೇಳಿರ್ಬೋದು. ಇವತ್ತಿನ ದಿನ ಇಮೋಷನಲ್ ಇಂಟೆಲಿಜೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ಸ್ಕಿಲ್ಸ್ ನ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಕೂಡ ಇವತ್ತಿನ ಮಕ್ಕಳಲ್ಲಿ, ಭಾಷಾ ತಜ್ಞತೆ, ಅದು ಯಾವುದೇ ಭಾಷೆ ಆಗಿರ್ಬೋದು, ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲಿಷ್ ಆಗಿರ್ಬೋದು, ಈ ಭಾಷೆ ಕೂಡ ಬಹಳ ಮುಖ್ಯ ಆಗುತ್ತೆ ಅವರಿಗೆ ಎಲ್ಲರೂ ಒಂದ್ ಕಡೆ ಕೆಲಸ ಮಾಡ್ಬೇಕಾರೆ. ಸೊ ಈ ತರದ ಕೆಲವೊಂದು ಸ್ಕಿಲ್ಸ್ ಅನ್ನ ನಾವೆಲ್ಲ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ನಾವು ಹೇಳ್ಬೋದು. ಡಿಜಿಟಲ್ ಸ್ಕಿಲ್ಸ್ ಎಲ್ಲ ಟೆಕ್ನಿಕಲ್ಗೂ ಬರುತ್ತೆ, ಬಟ್ ಅದು ಕೂಡ ಇವತ್ತಿನ ಇದ್ರಲ್ಲಿ ನೆಟ್ವರ್ಕಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ, ನೆಗೋಸಿಯೇಷನ್ ಸ್ಕಿಲ್ಸ್ ಬೇಕಾಗುತ್ತೆ. ಯಾವುದೇ ಕೆಲಸಕ್ಕೆ ಹೋದ್ರೂ ನಾವು ನೆಗೋಷಿಯೇಟ್ ಮಾಡಬೇಕಾಗುತ್ತೆ ಎಲ್ಲ ಕೆಲಸದಲ್ಲಿ. ಸೊ ಇದೆಲ್ಲ ಒಂದು ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಬರುವಂತದ್ದು. ಎಲ್ಲರೂ ಎಲ್ಲ ಕೌಶಲ್ಯಗಳನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕೆಲವರಿಗೆ ಕೆಲವು ಕೌಶಲ್ಯಗಳು ಮಾತ್ರ ಸಿದ್ಧಿಸುತ್ತವೆ. ಆದ್ರೆ ಉದ್ಯೋಗಕ್ಕೆ ಬೇಕಾಗಿರುವಂತಹ ಕೆಲವೊಂದು ಕೌಶಲ್ಯಗಳನ್ನ ಎಲ್ಲರೂ ಕಲೀಲೇಬೇಕಾಗತ್ತೆ. ಅದು ಹೇಗೆ ಅವರು ಕಲಿಬಹುದು? ಒಂದು, ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿ ಅದನ್ನ ನಾವು ಪರಿಚಯ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಡಿಗ್ರಿ ಕಾಲೇಜಸ್ಗಳಲ್ಲಿ ಇದರಲ್ಲಿ ಈಗಾಗಲೇ ಕೆಲವೊಂದು ವ್ಯವಸ್ಥೆಗಳ ಸಾಧ್ಯ ಆಗ್ತಿದೆ. ಈಗ ತುಂಬಾ ಸ್ನಾತಕೋತ್ತರ ಪದವಿ ಸಾಕಷ್ಟು ಡಿಗ್ರಿ ಕಾಲೇಜ್ಗಳಲ್ಲಿ ಈ ಇಂಟರ್ನ್ಶಿಪ್ಸ್ ಅಂತ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್ಗೆ ಅವರಿಗೆ ಆಲ್ರೆಡಿ ಪರಿಚಯ ಆಗಲಿ, ಒಂದು ಕೆಲಸದ ವಾತಾವರಣದ ಬಗ್ಗೆ ಅವರಿಗೆ ಗೊತ್ತಾಗ್ಲಿ ಅಂತ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಇದಿದೆ. ಅದ್ರ ಜೊತೆಗೆ ಇಂಡಸ್ಟ್ರಿಗಳಲ್ಲಿ ಹೋಗೋಕೆ ಅವಕಾಶ ಇದೆ, ಮತ್ತೆ ಒಂದು NGOs ಗಳಿಗೆ ಹೋಗುವಂತ ಅವಕಾಶ ಇದೆ. 1 ಮಂತ್ ಅವರಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಸೊ ಇದ್ರ ಜೊತೆಗೆ ಸ್ಪೆಷಲ್ ಲೆಕ್ಚರ್ಸು ಈ ತರದನ್ನೆಲ್ಲ ನಾವು ಕಾಲೇಜ್ನಲ್ಲೇ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಬಟ್ ಕಾಲೇಜು ಬಿಟ್ಟು ಕೂಡ ಸಾಕಷ್ಟು ವ್ಯವಸ್ಥೆಗಳಲ್ಲಿ ಈ ತರದನ್ನ ಕೊಡುವಂತ ಟೆಕ್ನಿಕಲ್ ಸ್ಕಿಲ್ಸ್ಗಂತೂ ಬಹಳ ಸಂಸ್ಥೆಗಳು ಅಡಿಷನಲ್ ಟೆಕ್ನಿಕಲ್ ಸ್ಕಿಲ್ಸ್ ಏನ್ ಬೇಕು ಅದಕ್ಕೆ ಮಾಡ್ತಾ ಇದೆ. ಸೊ ಈ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ಗೆ ಕೂಡ ಅವಕಾಶ ಖಂಡಿತ ಇದೆ. ಅದನ್ನ ನಾವು ಮಾಹಿತಿನ ಹುಡುಗರಿಗೆ ಕೊಡಬೇಕು, ಅದನ್ನ ಬಳಸ್ಕೊಳ್ಳುವಂತಹ ಮನಸ್ಥಿತಿ ಮಕ್ಕಳಿಗೆ ಬೇಕು. ಅವ್ರಿಗೆ ಅದು ಇನ್ನೊಂದು ಕೋರ್ಸ್ ಅಥವಾ ಇನ್ನೊಂದು ಸಬ್ಜೆಕ್ಟ್ ಅಂತ ಅನ್ಸ್ಬಾರ್ದು. ಅವರಿಗೆ ಅನ್ಸ್ಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ಎಲ್ಲರೂ ಹೋದ್ರೆ ಇದು ಅವಶ್ಯಕತೆ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಈಗ ಬಹಳಷ್ಟು ಶಾಲೆಗಳಲ್ಲೂ ಕೂಡ ಈ ಎಲ್ಲಾ ತರದ ಸ್ಕಿಲ್ಸ್ ಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಕೂಡ. ಹೌದು ಹೌದು ಹೌದು, ಅದು ಆಗ್ತಾ ಇಲ್ಲ ಅಂತಲ್ಲ. ಇನ್ನು ಹೆಚ್ಚು ಆದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ದೇ ಆರ್ ಆಲ್ರೆಡಿ ರೆಡಿ. ಅವ್ರಿಗೆ ಡಿಗ್ರಿ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಇಂಡಸ್ಟ್ರಿ ರೆಡಿನೆಸ್ ಅಂತ ನಾವು ಹೇಳ್ಬೋದು. ಆ ತರ ಆಗುತ್ತೆ. ವಿದ್ಯಾರ್ಥಿಗಳು ಮತ್ತು ಯುವ ಜನರು ತಮ್ಮ ಕೌಶಲ್ಯಗಳನ್ನ ತಾವು ಗುರುತಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಇದಕ್ಕೆ ನೀವೇನ್ ಹೇಳ್ತೀರಾ? ಅಂದ್ರೆ ಅವರಿಗೆ ಯಾವ ಕೌಶಲ್ಯಗಳು ಬೇಕು, ನನಗೆ ಯಾವ ತರದ್ದು ಉದ್ಯೋಗ ಸರಿ ಹೊಂದತ್ತೆ, ನಾನು ಎಲ್ಲಿ ಈ ಕೌಶಲ್ಯಗಳನ್ನ ಪಡಿಬೇಕು, ಹೇಗ್ ಪಡಿಬೇಕು, ಇದರ ಅರಿವು ಕೂಡ ಅವ್ರಿಗಿರ್ಬೇಕು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಇದು ತುಂಬಾ ಮುಖ್ಯವಾದ ಅಂಶ. ವಿದ್ಯಾರ್ಥಿಗಳಲ್ಲಿ ಫಸ್ಟ್ ಆಫ್ ಆಲ್ ಅದು ಅವರಿಗೆ ಮನವರಿಕೆ ಆಗೋದು ಫಸ್ಟ್ ಸ್ಟೆಪ್. ಮೊದಲನೇ ಹೆಜ್ಜೆನೆ ನಾವು ಈ ತರದ್ದು ಕೋರ್ಸ್ಗಳನ್ನ ಮಾಡ್ಬೇಕಾದ್ರೆ ಮೊದಲನೇ ಪ್ರಶ್ನೆ ನಾವು ಕೇಳಿದ್ವಿ, ಸ್ವಾಟ್ ಅನಾಲಿಸಿಸ್ ಅಂತ ನಾವು ಮಾಡ್ತೀವಲ್ಲ, ನಿಮ್ಮ ಸ್ಟ್ರೆಂಗ್ಸ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮ್ಗಿರೋ ಆಪರ್ಚುನಿಟೀಸ್ ಏನೇನು ಅಂತ ಗುರುತಿಸೋದು. ಸ್ಕಿಲ್ಸ್ ಗಳಲ್ಲಿ ಮತ್ತೆ ಅವ್ರಿಗೆಲ್ಲ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ನಾನು ಹಿಂಗೆ, ನನ್ಗಿಷ್ಟೇ ಆಗೋದು ಅಂತ. ಅದ್ರಲ್ಲಿ ಕೆಲವೊಂದು ಅಂಶಗಳು ಪರ್ಸನಾಲಿಟಿ ಅಂತ ನಾವು ಹೇಳ್ತೀವಿ, ಅದಿರ್ಬೋದು, ಪರ್ಸನಾಲಿಟಿ ಇಸ್ ಪಾರ್ಟ್. ಬಟ್ ಹೆಚ್ಚಿನ ಕೌಶಲ್ಯಗಳನ್ನ ಖಂಡಿತ ಓವರ್ ದ ಟೈಮ್ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಉದ್ಯೋಗ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಬಹಳ ಕ್ವೈಟ್ ಆಗಿರೋರು, ಮಾತನಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋರು ಎಷ್ಟೊಂದ್ ಜನ ಈ ತರ ಪಬ್ಲಿಕ್ ಸ್ಪೀಕಿಂಗ್ ಜಾಬ್ಸ್ ಗಳಿಗೆ ಹೋಗಿದ್ದಾರೆ. ಆ ತರದ್ದು ಆಗದೆ ಇರೋವಂಥದ್ದಿಲ್ಲ. ಸೊ ಖಂಡಿತ ಮೊದಲನೇ ಹೆಜ್ಜೆ ಅವರಿಗೆ ಅರಿವು ಮಾಡ್ಕೊಡೋದು, ಗುರುತಿಸ್ಲಿಕ್ಕೆ ನಿಮ್ಗೆ ಏನ್ ಬೇಕಾಗುತ್ತೆ ಅಂತ ನೀವು ಗುರುತಿಸಿ ಅಂತ ಹೇಳಕ್ಕೆ. ನಾವು ವಿದ್ಯಾರ್ಥಿಗಳ ಜೊತೆ ಮಾತಾಡುವಾಗ ನಮ್ಗೆ ಅನ್ಸುತ್ತೆ, ಯೋಚನೆ ಮಾಡ್ತಾರೆ ಕೆಲವರು, ಸ್ವಲ್ಪ ತಕ್ಷಣ ಹೇಳ್ತಾರೆ, ಬಟ್ ಕೆಲವರು ಯೋಚನೆ ಮಾಡಿ ಆಮೇಲೆ ಹೇಳ್ತಾರೆ ನನ್ಗೇನಿಲ್ಲ. ತುಂಬಾ ಒಳ್ಳೆ ವಿಷಯ ಅದು, ಗುರುತು ಮಾಡುವಂಥದ್ದು. ಮೇಡಮ್, ಈಗ
ಅನ್ಎಂಪ್ಲಾಯ್ಮೆಂಟ್, ಅಂಡರ್ ಎಂಪ್ಲಾಯ್ಮೆಂಟ್ ಅಂತೆಲ್ಲ ಮಾತನಾಡಿದ್ವಿ. ಎಷ್ಟೋ ಯುವ ಜನರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದ್ರೆ, ನನಗೆ ಬೇಕಾಗಿರುವಂತಹ ಉದ್ಯೋಗ ಸಿಗ್ತಿಲ್ಲ, ನಾನೇ ನಂದೇ ಒಂದು ಸ್ವಂತ ಉದ್ಯಮ ಶುರು ಮಾಡ್ತೀನಿ, ಸ್ಟಾರ್ಟ್ಅಪ್ ಮಾಡ್ತೀನಿ. ಮತ್ತೆ ಈಗ ನೋಡಿದ್ರೆ ಇವನ್ ವಿದ್ಯಾರ್ಥಿಗಳು, ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳು ಕೂಡ ತಮ್ಮದೇ ಆದಂತಹ ಒಂದು ಆಸೆ ಇಟ್ಕೊಂಡಿರ್ತಾರೆ. ನಾನು ಯೂಟ್ಯೂಬರ್ ಆಗ್ತೀನಿ, ನಾನು ಪಾಡ್ಕಾಸ್ಟರ್ ಆಗ್ತೀನಿ, ನಾನು ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳಿ ಹೊಸ ಹೊಸ ತರದ ಉದ್ಯಮಗಳು ಕೂಡ ಬರ್ತಾ ಇದೆ. ಈ ಹೊಸ ರೀತಿಯ ಉದ್ಯಮಗಳು, ಇದಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳು ಯಾವ್ಯಾವು, ಮತ್ತೆ ಅದನ್ನ ಹೇಗೆ ಯುವ ಜನರು ಕಲಿಬೇಕು ಅಂತ ನಿಮ್ಮ ಅನಿಸಿಕೆ? ಉದ್ಯಮಶೀಲತೆ ದೃಷ್ಟಿಕೋನ ಯುವಕರಲ್ಲಿ ಬಂದ್ರೆ ಅದು ತುಂಬಾ ಒಳ್ಳೆ ವಿಷಯ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಆಂಟ್ರಪ್ರಿನರ್ಶಿಪ್ ಅಂದ್ರೆ ತಮಗೆ ತಾವೇ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೊಂದು 4-6 ಜನಕ್ಕೆ ಅವರು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಆಗಿರೋದ್ರಿಂದ ಇದು ನಮ್ಮ ಉದ್ಯಮ ಮಾರುಕಟ್ಟೆಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದು 4-6 ಜನ ಹೊಸ ಹೊಸ ಆವಿಷ್ಕಾರಗಳು ಕೂಡ ಪರಿಚಯ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದು. ಉದ್ಯಮಶೀಲತೆ ಒಂದು ಮೈಂಡ್ ಸೆಟ್ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಬಂತು ಅಂತ ಹೇಳಿದ್ರೆ. ಬಟ್ ಅದಕ್ಕೆ ತಿರ್ಗಾ ಹಂಗೆ ಈ ಸ್ಕಿಲ್ಸ್ ಎಲ್ಲ ನಾವು ಇಷ್ಟು ತನಕ ಮಾತಾಡಿದ್ದು ಬರೀ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್, ನಾನು ಎಲ್ಲರೂ ಹೋಗಿ ಕೆಲಸ ಮಾಡೋದು ಮಾತ್ರ ಅಲ್ಲ. ಅದಕ್ಕಿಂತ ಹೆಚ್ಚಿನ ಸ್ಕಿಲ್ಸ್ ಅವರೇ ಸ್ವಂತವಾಗಿ ಉದ್ಯೋಗ ಮಾಡಬೇಕು ಅಂದ್ರೆ ಬೇಕಾಗುತ್ತೆ. ಮೊದಲನೇದಾಗಿ ಅವರಿಗೆ ನಾಯಕತ್ವದ ಗುಣಗಳು ಬೇಕಾಗುತ್ತೆ, ಲೀಡರ್ಶಿಪ್ ಸ್ಕಿಲ್ಸ್ ಬೇಕಾಗುತ್ತೆ. ಆಮೇಲೆ ಅವಾಗಲೇ ಹೇಳ್ದಂಗೆ ಆತ್ಮವಿಶ್ವಾಸ ತುಂಬಾ ಬೇಕಾಗುತ್ತೆ, ಇಮೋಷನಲ್ ಇಂಟೆಲಿಜೆನ್ಸ್ ತುಂಬಾ ಬೇಕಾಗುತ್ತೆ. ಉದ್ಯಮಶೀಲತೆ ಆಂಟ್ರಪ್ರಿನರ್ಶಿಪ್ ಅಲ್ಲಿ ತುಂಬಾ ದಿನನಿತ್ಯ ಸವಾಲುಗಳನ್ನ ಅವ್ರು ಎದುರಿಸಬೇಕಾಗತ್ತೆ, ವಿಫಲತೆಗಳನ್ನ ನೋಡ್ತಾರೆ, ಫೇಲ್ಯೂರ್ಸ್ ನ ನೋಡ್ತಾರೆ. ಇದನ್ನೆಲ್ಲ ಅವರು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ, ಅದು ಕೂಡ ನಾವು ಸ್ಕಿಲ್ಸ್ ಅಲ್ಲಿ, ನಾವು ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಥವಾ ಅಂತ ಹೇಳೋದ್ರಲ್ಲಿ ಇದೆಲ್ಲವೂ ಕೂಡ ಸೇರ್ಕೊಂಡಿದೆ. ಈ ತರದ್ ಎಲ್ಲದಕ್ಕೂ ನಾವು ತಯಾರು ಮಾಡ್ಬೇಕಾಗತ್ತೆ. ಆಕ್ಚುಲ್ ಆಗಿ ಅವರು ಇಲ್ಲದೆ ಇದ್ರೆ ಅವ್ರ ಆತ್ಮವಿಶ್ವಾಸಕ್ಕೆ ಹೋಗ್ಬಿಡುತ್ತೆ. ಸಪೋಸ್ ಆ ತರ ಫೇಲ್ಯೂರ್ ಆದಾಗ ಸಡನ್ ಆಗಿ ಬಿಟ್ರೆ ಆಮೇಲೆ ಅವ್ರು ಏನು ಮಾಡಕ್ ಸಾಧ್ಯ ಆಗಲ್ಲ. ಆ ತರ ಸರಿಯಾದ ರೀತಿ ನಾವು ತಯಾರು ಮಾಡಿ ಅವ್ರನ್ನ ಆಂಟ್ರಪ್ರಿನರ್ಶಿಪ್ಗೆ ಅವರು ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಮಾಡ್ಬೇಕು ಅಂತ. ಬಟ್ ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ಲ ಅಂದ್ರೆ ದಟ್ ಇಟ್ ವಿಲ್ ಬ್ರೇಕ್ ಡೌನ್ ದೇರ್ ಕಾನ್ಫಿಡೆನ್ಸ್ ಲೆವೆಲ್ಸ್. ಆ ತರ ಆಗ್ಬಿಡುತ್ತೆ. ಹೌದು ಮೇಡಮ್, ನೀವು ಮಾತನಾಡುವಾಗ ಹೇಳ್ತಾ ಇದ್ರಿ, ಸ್ವ ಉದ್ಯೋಗ ಮಾಡ್ಬೇಕಾದ್ರೆ ಚಾಲೆಂಜಸ್ ಬರುತ್ತೆ, ಎಷ್ಟೊಂದು ರಿಸ್ಕ್ ಗಳೆಲ್ಲ ಬರುತ್ತೆ, ವಿಫಲತೆಯನ್ನ ಕಾಣ್ತಾರೆ ಅಂತ. ಮಾನಸಿಕವಾಗಿ ಕೂಡ ಅವರು ತುಂಬಾ ಸದೃಢವಾಗಿರ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅಂದ್ರೆ ವ್ಯಕ್ತಿತ್ವ ಗುಣಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳು ಕೂಡ ಅವರು ಅಳವಡಿಸ್ಕೋಬೇಕಾಗತ್ತೆ. ರೆಸಿಲಿಯನ್ಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಅದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಇದು ಎಲ್ಲರಲ್ಲೂ ಇರ್ಬೇಕು. ಸೊ ಇದ್ರ ಬಗ್ಗೆ ನಿಮ್ಮ ಸಲಹೆ ಏನು? ಇದು ಅವಾಗ್ಲೇ ಹೇಳ್ದಂಗೆ ನಾವು ಮೊದಲು ಐಡೆಂಟಿಫಿಕೇಶನ್ ಇಸ್ ಫಸ್ಟ್ ಸ್ಟೆಪ್. ಅವರು ಗುರುತಿಸ್ಕೋಬೇಕಾಗತ್ತೆ, ನಾನು ಈ ತರದೊಂದು ಹೆಜ್ಜೆ ಇಡ್ತಾ ಇದ್ದೀನಿ, ಅದಕ್ಕೆ ಏನೇನು ಅವಶ್ಯಕತೆ ಬೇಕಾಗತ್ತೆ, ತಯಾರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಟೆಕ್ನಿಕಲಿ ಅವ್ರನ್ನ ಅದಕ್ಕೆ ನಾವು ಏನೇನು ತಯಾರಿ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ಸಾಕಷ್ಟು ಜನ ತಂಡನ ನಿರ್ವಹಿಸುವಂತಹ ಕೌಶಲ್ಯ ಬೇಕಾಗತ್ತೆ, ರಿಸೋರ್ಸಸ್ನ ಮ್ಯಾನೇಜ್ಮೆಂಟ್ ಮಾಡುವಂತಹ ಕೌಶಲ್ಯ ಬೇಕಾಗುತ್ತೆ. ಅದನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ನೀವೇನು ಹೇಳ್ತೀರಾ, ಅದಕ್ಕೆ ಮೊದಲನೇ ಹೆಜ್ಜೆನೆ ಸೆಲ್ಫ್ ಡಿಸಿಪ್ಲಿನ್. ಅವರನ್ನ ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೋಬೇಕಾಗತ್ತೆ. ಸೊ ಅವ್ರ ಪ್ರಿಪೇರ್ಡ್ನೆಸ್ ಇರಬೇಕು. ಸೊ ನಾವು ಅಲ್ಟಿಮೇಟ್ಲಿ ಎಲ್ಲರಿಗೂ ಹೇಳೋದು, ನೀವೊಂದು ಪರ್ಸನಾಲಿಟಿ ನೀವು ಚೆನ್ನಾಗಿ ಇಟ್ಕೋಬೇಕಾದ್ರೆ ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ ಗಮನ ಹರಿಸಬೇಕು, ನಿಮ್ಮ ಇಮೋಷನಲ್ ಹೆಲ್ತ್ ಬಗ್ಗೆ ಗಮನ ಹರಿಸಬೇಕು, ನಿಮ್ಮ ಸೋಷಿಯಲ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು. ಇದನ್ನೆಲ್ಲ ಅರಿವು ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಅವರು ಬೆಳೆಸ್ಕೊಳ್ತಾ ಹೋದ್ರೆ ಖಂಡಿತ ಇದು ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಅವರು ಫೇಲ್ಯೂರ್ ಕಂಡ್ರು ಮತ್ತೆ ಎದ್ದು ನಿಂತು ಪ್ರಯತ್ನ ಮಾಡುವಷ್ಟು ಕೆಪಾಸಿಟಿ ಅಥವಾ ಅವ್ರಿಗೆ ಆ ಗುಣ ಬರುತ್ತೆ. ಅನ್ಲರ್ನಿಂಗ್ ಅಂತ ನಾವೇನ್ ಹೇಳ್ತೀವಿ, ಮೊದಲನೇ ಹೆಜ್ಜೆ ಅದು. ಆಮೇಲೆ ಹೆಚ್ಚಿನ ಜನದ ಮೆಂಟರ್ಸ್ ನ ಗುರುತಿಸ್ಕೋಬೇಕು, ಅವ್ರ ಹತ್ರ ಸಲಹೆ ಸೂಚನೆಗಳು ತಗೊಳ್ಳುವಂತಹ ಒಂದು ವ್ಯಕ್ತಿತ್ವನ ಬೆಳೆಸ್ಕೋಬೇಕು. ಇದೆಲ್ಲ ಅಂಶದ ಮಾಡ್ತಾ ಹೋದ್ರೆ ಅವರು ಅದರಲ್ಲಿ ಯಶಸ್ವಿ ಕಾಣುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಮೇಡಮ್, ಇನ್ನೂ ಒಂದು ಕ್ವೆಶನ್ ಏನಂತ ಹೇಳಿದ್ರೆ, ಈಗ ಗ್ರಾಮಾಂತರ ವಿದ್ಯಾರ್ಥಿಗಳಿರ್ಬೋದು, ಯುವಜನರಿರ್ಬೋದು, ಅಥವಾ ಈ ನಗರ ಪ್ರದೇಶಗಳ ವಿದ್ಯಾರ್ಥಿಗಳು, ಯುವಜನರು ಅಂತ ನಾವು ಏನ್ ಹೇಳ್ತೀವಿ, ಈ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರೂ ಡಿಸ್ಪ್ಯಾರಿಟಿ ಅಥವಾ ಈ ಅಂತರ ಏನಾದ್ರೂ ಇದೆಯಾ? ಅಂತರ ಅಂತ ಸಂಪೂರ್ಣವಾಗಿ ಹೇಳಕ್ಕಾಗಲ್ಲ. ಹೌದು, ಉದ್ಯೋಗ ಅವಕಾಶಗಳು ಖಂಡಿತ ಕಡಿಮೆ ಇರ್ಬೋದು ಗ್ರಾಮೀಣ ಭಾಗದಲ್ಲಿ ಮತ್ತೆ ನಗರ ಪ್ರದೇಶಗಳಲ್ಲಿ. ಅದರಲ್ಲೂ ಸಾಕಷ್ಟು ಸಂಸ್ಥೆಗಳಿಗೆ, ನಮ್ಮ ಸಂಸ್ಥೆನೂ ತುಂಬಾ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅಂತಾನೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಹಾಗೆ ಸರ್ಕಾರದಲ್ಲೂ ಸಾಕಷ್ಟು ಯೋಜನೆಗಳೆಲ್ಲ ಇದೆ ಗ್ರಾಮೀಣ ಭಾಗದ ಯುವಕರಿಗೆ ಕೊಡ್ಲಿಕ್ಕೆ ಅಂತ. ಆ ತರ ಅವಕಾಶಗಳು ನಮ್ಮ ದೇಶದಲ್ಲಿ ತುಂಬಾ ಏನು ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ನನಗನ್ಸೋದು ಅದು ಅವರಿಗೆ ಮಾಹಿತಿ ಕರೆಕ್ಟಾಗಿ ಹೋಗ್ತಾ ಇದೆಯಾ, ಅವರಿಗೆ ಕರೆಕ್ಟಾಗಿ ಅದಕ್ಕೆ ಡೈರೆಕ್ಷನ್ ಸಿಗ್ತಾ ಇದೆಯಾ. ಮತ್ತೀಗ ನಗರಕ್ಕೂ ಮತ್ತೆ ಗ್ರಾಮೀಣ ಭಾಗಕ್ಕೂ ಬಹಳ ಡಿಸ್ಟೆನ್ಸ್ ಏನಿಲ್ವಲ್ಲ, ಯಾವುದೇ ಇದ್ರೂ ಎಲ್ಲಾದ್ರೂ ಅವರು ಬರ್ಬೋದು. ಮೊದಲನೇದಾಗಿ ಅವರಿಗೆ ಮೈಂಡ್ ಸೆಟ್ ಅದು ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ತರುವಂತಹ ಪ್ರಯತ್ನ ಶಾಲೆನಲ್ಲಿ ಆಗಿ ಅವರಿಗೆ ಎನ್ಕರೇಜ್ ಮಾಡಿದ್ರೆ, ಇವಾಗ ಯಾವುದೋ ಒಂದು ಮೈಸೂರಿನ ಸುತ್ತಮುತ್ತ ಇರೋ ಗ್ರಾಮೀಣ ಪ್ರದೇಶದವರು ಮೈಸೂರಿಗೆ ಬಂದು ಹೋಗುವಂತಹ ಎಲ್ಲ ಸೌಕರ್ಯಗಳು ಇದೆ. ಅದಕ್ಕೆ ಮಾಡ್ತಿರೋಂತಹ ಸಾಕಷ್ಟು ಸಂಸ್ಥೆಗಳಿದಾವೆ, ಸರ್ಕಾರದ ಇದುಗಳಿದೆ. ಅದು ಒಂದನ್ನ ನಾವು ಸರಿ ಮಾಡಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ.
ಇಲ್ಲ ಅಂದ್ರೆ ಡಿಗ್ರಿ ಓದಿ ಸುಮ್ಮನೆ ಹುಡುಗರು ನಾವೇನು ಮಾಡ್ತಾ ಇಲ್ಲ ಅನ್ನೋದು ಪರಿಸ್ಥಿತಿ ಬರುತ್ತೆ. ಅದೊಂಚೂರು ಮುಂಚೆ. ಅದರಲ್ಲಿ ಹೆಣ್ಮಕ್ಳಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಈಗಲೂ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಕಳಿಸ್ಲಿಕ್ಕೆ ಆಗದ. ಅದು ಒಂದು ಕಾರಣ ನಮ್ಮ ಅಂಡರ್ ಎಂಪ್ಲಾಯ್ಮೆಂಟ್ ಇರ್ಬೋದು. ಸಾಮರ್ಥ್ಯ ಇರುವಂತ ಹೆಣ್ಮಕ್ಳು ಇರ್ಬೋದು, ಬಹುಶಃ ಅವರು ಬೇರೆ ಊರುಗಳಿಗೆ ಹೋಗುವಂತ ಪರಿಸ್ಥಿತಿ ಮನೆಯಲ್ಲಿ ಅವ್ರಿಗೆ ಕಳಿಸ್ತಾ ಇರ್ಬೋದು, ಈ ತರದ್ದಾಗ್ಬೋದು. ಬಟ್ ಅವಕಾಶಗಳ ಕಡಿಮೆ ಇಲ್ಲ, ಪ್ರಯತ್ನ ಆಗ್ಬೇಕಷ್ಟೇ. ಮೇಡಮ್, ನಾವು ಉದ್ಯೋಗದ ಅವಕಾಶಗಳು ಅದರ ಬಗ್ಗೆ ಮಾತನಾಡುವಾಗ ತಂತ್ರಜ್ಞಾನದ ಬಗ್ಗೆ ಕೂಡ ಮಾತನಾಡಬೇಕಾಗತ್ತೆ. AI ಈಗ ಹೊಸ ಎಂಟ್ರಿ. AI ಉದ್ಯೋಗಾವಕಾಶಗಳನ್ನ ಹೆಚ್ಚಿಸ್ತಾ ಇದೆಯಾ ಅಥವಾ ಕಡಿಮೆ ಮಾಡ್ತಾ ಇದೆಯಾ? ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನುಭವದ ಮಾತೇನು ಇದ್ರ ಬಗ್ಗೆ? ಮೊದಲನೇ ಪಾಯಿಂಟ್ ನೀವು ಹೇಳ್ದಂಗೆ ಡಿಜಿಟಲ್ ಟೆಕ್ನಾಲಜಿ ಇವತ್ತಿನ ದಿನ ಬಹಳ ಮುಖ್ಯ. ಸೊ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅದನ್ನೆಲ್ಲ ಪರಿಚಯಿಸಿದ್ರು ಸಹ. ಸೊ ಇವತ್ತಿನ ಉದ್ಯೋಗ ಮಾರ್ಕೆಟ್ಗೆ ಬೇಕಾಗಿರುವಂತಹ ಸಾಕಷ್ಟು ಟೂಲ್ಸ್ಗಳು ಅದೆಲ್ಲ ಅವ್ರಿಗೆ ಪರಿಚಯ ಆಗಬೇಕು. ಗೂಗಲ್ ಟೂಲ್ಸ್ ಇದೆ, MS ಆಫೀಸ್ ಇದೆ, ಇದೆಲ್ಲ. ಜೊತೆಗೆ AI ಕ್ಷೇತ್ರ ಬಹಳ ವೇಗವಾಗಿ ಮುಂದುವರಿತಾ ಇರುವಂಥ ಕ್ಷೇತ್ರ. ಅದರಲ್ಲಿ ಹೆಚ್ಚಿನ ಜನ ಅದು ಕೆಲವೊಂದು ಕೆಲಸದ ಅವಕಾಶಗಳನ್ನ ಕಡಿಮೆ ಮಾಡಿರ್ಬೋದು, ಬಟ್ ಅದೇ ರೀತಿ ಹೊಸ ಹೊಸ ಅವಕಾಶಗಳನ್ನು ಸಹ ಸೃಷ್ಟಿ ಮಾಡಿದೆ. AI ಮುಖ್ಯವಾಗಿ ನಾವು ಮಾಡ್ತಿರೋ ಅನೇಕ ಕೆಲಸಗಳನ್ನ ಇನ್ನೂ ಹೆಚ್ಚು ಕಡಿಮೆ ಸಮಯದಲ್ಲಿ ಮಾಡೋಕ್ಕೆ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರದ್ದು ಮಾಡ್ತಾ ಇದೆ. ಹಾಗಂತ ಅದು ಅವರ ಅವಕಾಶಗಳನ್ನ ಕಿತ್ಕೊಂಡಿದೆ ಅಂತಲ್ಲ, ಬಟ್ ಅದೇ ಸಮಯನ ಅವರು ಬೇರೆ ಇದರಲ್ಲಿ ತೊಡಗಿಸ್ಕೋಬಹುದು. ಅವ್ರು ಬೇರೆ ಕ್ರಿಯೇಟಿವಿಟಿನ ವ್ಯಕ್ತಪಡಿಸಲಿಕ್ಕೆ ಆ ಸಮಯನ ನಾವು ಅವಕಾಶ ಮಾಡ್ಕೋಬಹುದು. ರಿಪೀಟೇಟಿವ್ ಆಗಿ ನಾವು ಮಾಡುವಂತಹ ಕೆಲಸಗಳಿಗೆ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಮಾಡ್ಬೋದು. ಹಾಗಾಗಿ ಇವಾಗ AI ಒಂದು ಎಲ್ಲ ಕ್ಷೇತ್ರದಲ್ಲೂ ಬೇಕಾಗಿರುವಂತಹ ಒಂದು ಹೊಸ ಆವಿಷ್ಕಾರ. ಸೊ ಅದನ್ನ ಕೂಡ ನಾವು ಇವಾಗ ಎಸ್ಪೆಷಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಲ್ಲಿ ಅದನ್ನ ಇಂಟ್ರಡ್ಯೂಸ್ ಮಾಡಿದ್ರೆ ಕರೆಗೆ ಅವರು ಕೆಲಸದ ಜಾಗದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ. ಇನ್ನೂ ಕಾನ್ಫಿಡೆನ್ಸ್ ಇಂದ ಅವರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಉದ್ಯೋಗನ ಕಮ್ಮಿ ಮಾಡ್ತಾ ಇಲ್ಲ, ಬೇರೆ ತರದ ಉದ್ಯೋಗಗಳನ್ನ ಅದು ಸೃಷ್ಟಿ ಮಾಡ್ತಾ ಇದೆ. ಸೊ ಹಾಗಾಗಿ ಅವಕಾಶಗಳು ತುಂಬಾ ಇದೆ. ನಾವು ಮಾಡುವಂತ ಕೆಲಸಗಳನ್ನ ಇನ್ನೂ ಬೇಗ ಮಾಡಿ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿ ನಾವು ಬೇರೆ ಬೇರೆ ಮಾಡುವಂತಹ ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಅದು ತುಂಬಾ ಒಳ್ಳೊಳ್ಳೆ ಸಾಧನೆಗಳಿದೆ ಅದರಲ್ಲಿ. ಸೊ ಹಾಗಾಗಿ ಅದನ್ನ ಬಳಸ್ಕೋಬೇಕಾಗತ್ತೆ. ಅದನ್ನು ಕೂಡ ತುಂಬಾ ಈ ತರ ತರಬೇತಿಗಳಲ್ಲಿ ಅದನ್ನ ಇಂಟ್ರಡ್ಯೂಸ್ ಈಗ ಎಲ್ಲ ಕ್ಷೇತ್ರಕ್ಕೂ ಬಂದ್ಬಿಟ್ಟಿದೆ. ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು. ಸೊ ಅದೇ ತರ ನಮ್ಮ ಉದ್ಯೋಗ ಮಾರುಕಟ್ಟೆಯಲ್ಲಿ ಕೂಡ ಅದನ್ನು ಹೆಚ್ಚು ಬಳಸಲಿಕ್ಕೆ ಸಾಧ್ಯ ಆಗುವಂತ ಸಾಮರ್ಥ್ಯನ ನಾವು ಇವತ್ತಿನ ಯೂತ್ಸ್ ಅಲ್ಲಿ, ಸ್ಟೂಡೆಂಟ್ಸ್ ಅಲ್ಲಿ ನಾವು ಕೊಡಬೇಕಾಗತ್ತೆ ಅವ್ರಿಗೆ. ಈಗ ಎಲ್ಲಾ ಸ್ಕಿಲ್ಸ್ ನ ನಾವು ಹೇಳ್ಕೊಡುವಾಗ AI ಅನ್ನೋದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಕೊಡ್ಬೇಕಾದಂತಹ ಒಂದು ಸ್ಕಿಲ್. ಸೊ ಅವ್ರು ಕಲೀಲೇಬೇಕಾಗಿರುವಂತಹ ಒಂದು ಸ್ಕಿಲ್ ಇದು. AI ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಇವಾಗ ಬಳಸ್ತಾ ಇದಾರೆ, ಬಟ್ ಇವಾಗ ಅವರು ಅದನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ಅದನ್ನ ಒರಿಜಿನಾಲಿಟಿ ತರೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ, ಯಾವುದೋ ಒಂದು ಅಸೈನ್ಮೆಂಟ್ ಪ್ರಾಜೆಕ್ಟ್ ಅಂದಾಗ ಸಂಪೂರ್ಣವಾಗಿ AI ಬಳಸಿ ಮಾಡಿ ಅದರಲ್ಲಿ ತಮ್ಮತನನ ಐಡಿಯಾಸ್ನ ಹಾಕೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಸೊ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸುವಂತಹ ಗೈಡೆನ್ಸ್ ನಾವು ಕೊಡಬೇಕಾಗುತ್ತೆ. ಒಳ್ಳೆ ಮಾತು ಹೇಳಿದ್ರಿ ನೀವು. AI ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಯುವಕರು, ಆದ್ರೆ ಯೋಚನೆ ಮಾಡಿ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಅದರಿಂದ ಏನಂತ ಕ್ರಿಯೇಟಿವ್ ಔಟ್ಪುಟ್ ಬರಲ್ಲ. ಹೌದು. ನಮ್ಮ ತರಬೇತಿಗಳಲ್ಲಿ ನಾವು ಒಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅದರಲ್ಲಿ ನಾವು ಇವಾಗ ಟೀಚರ್ಸ್ ಮತ್ತೆ ಫ್ಯಾಕಲ್ಟಿಗೆ ನೀವು ಯಾಕೆ AI ತಂತ್ರಜ್ಞಾನ ಕಲ್ತ್ಕೋಬೇಕು ಅಂದ್ರೆ, ಮಕ್ಳು ಅದನ್ನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತಿದ್ರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ಗುರುತಿಸ್ಲಿಕ್ಕೆ ನಿಮಗೆ AI ಟೆಕ್ನಾಲಜಿ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ಎಲ್ಲಾ ವಯಸ್ಸಿನ, ಎಲ್ಲ ವರ್ಗದ ಫ್ಯಾಕಲ್ಟೀಸ್ ಇರ್ಬೋದು, ಕ್ಷೇತ್ರದ ಹಿರಿಯರು ಕೆಲಸ ಮಾಡ್ತಿರೋರು ಕೂಡ ಇವಾಗ ಅದನ್ನ ಖಂಡಿತ ಯುವಕರ ಜೊತೆ ನಾವು ಕೆಲಸ ಮಾಡ್ತಿದೀವಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿ. ಕಲೀಲಿಕ್ಕೆ ಆಗೋಲ್ಲ ಅಂತದ್ದೇನಿಲ್ಲ ಅದು. ಅದೇ ಮೇಡಮ್, AI ಆಯ್ತು, ನೆಟ್ವರ್ಕಿಂಗ್ ಸ್ಕಿಲ್ಸ್ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನೆಟ್ವರ್ಕಿಂಗ್ ಸ್ಕಿಲ್ಸ್ ಇವಾಗ ನೀವು ಯಾವುದೇ ಉದ್ಯಮದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಉದ್ಯಮಶೀಲತೆ ಆಂಟ್ರಪ್ರೆನರ್ಸ್ ಆಗಿದ್ರು ಸಹ ನೆಟ್ವರ್ಕಿಂಗ್ ಒಂದು ತುಂಬಾ ಬಹಳ ದೊಡ್ಡ ಒಂದು ಅವಶ್ಯಕತೆ ಇರುವಂತಹ ಭಾಗ ಅಂತಾನೆ ಹೇಳ್ಬೋದು. ಅದಕ್ಕೆ ಕೂಡ ನಾವಿವತ್ತು ಡಿಜಿಟಲ್ ಟೆಕ್ನಾಲಜಿನ ಬಳಸ್ಕೊಂಡು ಕೂಡ ನಾವು ತುಂಬಾ ಸ್ಟ್ರಾಂಗ್ ಆಗಿ ನೆಟ್ವರ್ಕಿಂಗ್ ಮಾಡೋ ಸಾಧ್ಯತೆ ಇರುತ್ತೆ. ತುಂಬಾ ಬೇರೆ ಬೇರೆ ಜನಗಳ ಜೊತೆ ಸಂಪರ್ಕ ಬೆಳೆಸ್ಕೊಳ್ಬೇಕಾಗತ್ತೆ. ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಆ ಸಂಪರ್ಕ ಬೆಳೆಸ್ಕೊಳ್ಳೋದಕ್ಕೆ ನಾವು ಡಿಜಿಟಲ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಈಗ ವಾಟ್ಸ್ಆಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಹೌದು, ಲಿಂಕ್ಡ್ಇನ್ ಇರ್ಬೋದು. ಈ ಪ್ರೊಫೆಷನಲ್ ನೆಟ್ವರ್ಕಿಂಗ್ಗೆ ಲಿಂಕ್ಡ್ಇನ್ ಯೂಸ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಬಹಳ ಬೇಗ ನಾವು ವಿಷಯನ ಹೆಚ್ಚಿನ ಜನಕ್ಕೆ ತಲುಪಿಸೋದಕ್ಕೆ ನಾವು ಇದನ್ನ ಯುವಕರಿಗೆ ಸೋಷಿಯಲ್ ಮೀಡಿಯಾ ಗುಡ್ ಅಂಡ್ ಬ್ಯಾಡ್ ಎರಡೂನು ಅದನ್ನ ಸದ್ಬಳಕೆ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ತರಬೇತಿ, ಅದನ್ನು ಕೂಡ ಈ ತರ ತರಬೇತಿಗಳಲ್ಲಿ ನಾವು ಇವಾಗ ಸೇರಿಸ್ಕೊಂಡಿದೀವಿ. ನಾವು ಮಾಡುವಂತ ಹೇಗೆ ನೀವು ಡಿಜಿಟಲ್ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಅದನ್ನ ಹೆಂಗೆ ಬಳಸ್ಕೋಬಹುದು ಅನ್ನೋದು.
ಕೆರಿಯರ್ ಗ್ರೋತ್ಗೆ ಕೌಶಲ್ಯಗಳನ್ನ ವೃದ್ಧಿಸ್ಕೊಳ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಅನುಭವ ಏನು? ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕರಿಯರ್ ಗ್ರೋತ್ ಅಂತ ನೀವು ನೋಡ್ತಾ ಇದ್ರೆ ಅದು ನಿರಂತರ ಕಲಿಕೆ ಇರಲೇಬೇಕು. ಕೆಲವೊಂದು ಕೌಶಲ್ಯ ನಾವು ಹೇಳ್ತಾ ಇರೋದು ಒಂದು ಎಂಟ್ರಿ ಪಾಯಿಂಟ್ಗೆ ಬೇಕಾಯಿತು ಅಂತ ಹೇಳಿದ್ರೆ, ಇನ್ನೂ ಹೆಚ್ಚಿನ ಕೌಶಲ್ಯ ನಾವು ಮಾತಾಡ್ತಾ ಇರೋದು ಅವರು ಉದ್ಯೋಗದೊಳಗಡೆ ಅವರ ಬೆಳವಣಿಗೆಯನ್ನು ಕಾಣಬೇಕು ಅಂತ ಹೇಳಿದ್ರೆ ನಾವು ಮಾಡಬೇಕು. ನಾವು ಯಾವುದೇ ಒಂದು ಹೊಸ ಎಂಪ್ಲಾಯ್ಮೆಂಟ್ ನಾವು ತಗೋಬೇಕಾದ್ರೆ 3 ಕ್ಷೇತ್ರನ ಯಾವುದೇ ಒಬ್ಬ ಎಂಪ್ಲಾಯರ್ ನೋಡುವಂಥದ್ದು. ಒಂದು ಅವರ ನಾಲೆಡ್ಜು, ಸ್ಕಿಲ್ಲು ಮತ್ತು ಅವರ ಆ್ಯಟಿಟ್ಯೂಡ್. 3 ಯಾವುದೇ ಒಂದು ಉದ್ಯಮ ಮಾರುಕಟ್ಟೆನಲ್ಲಿ ಯಾರೇ ಒಬ್ಬರು ಎಂಪ್ಲಾಯರ್ ಒಬ್ಬರನ್ನ ಚೂಸ್ ಮಾಡ್ಬೇಕಾರೆ ನಾಲೆಡ್ಜ್ ಒಂದು, ಸ್ಕಿಲ್ಸ್ ಒಂದು, ಮತ್ತೆ ಅವ್ರ ಆಟಿಟ್ಯೂಡ್ ಒಂದು, 3 ನಾವು ನೋಡ್ತೀವಿ. ನಾಲೆಡ್ಜ್ ಅನ್ನೋದು ಅಥವಾ ಅವ್ರ ಜ್ಞಾನ ಅನ್ನೋದು ನಿರಂತರವಾಗಿ ಅವರು ಅಪ್ಗ್ರೇಡ್ ಆಗ್ತಾ ಇರಬೇಕು. ಯಾವುದೇ ಕ್ಷೇತ್ರಕ್ಕೆ ನೀವು ಹೋಗಿ ನಿರಂತರವಾಗಿ ಯಾರು ಎಂಟ್ರಿ ಪಾಯಿಂಟ್ ಅಲ್ಲಿ ರೆಡಿಯಾಗಿ ಇಲ್ಲದೆ ಇರ್ಬೋದು, ನಿರಂತರವಾಗಿ ಅವರು ಆ ಕ್ಷೇತ್ರದಲ್ಲಿ ಅವ್ರ ಜ್ಞಾನನ ಹೆಚ್ಚಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ರೆ ಮಾತ್ರ ಅವ್ರ ಕರಿಯರ್ ಗ್ರೋತ್ ಆಗೋದು. ಹಾಗಾಗಿ ಅದೇ ತರ ಸ್ಕಿಲ್ಸ್ ಕೂಡ ಅಷ್ಟೇ. ಇವತ್ತಿನ ದಿನ ನಾನು ಇವಾಗ ಮಾಡ್ತಾ ಇರೋ ಕೆಲಸಕ್ಕೆ ನಾನು 1 ಗಂಟೆ ತಗೊಂಡಿದ್ದೀನಿ ಅಂದ್ರೆ ಮಾರನೇ ದಿವಸ ಇನ್ನೊಂದ್ಸತಿ ಅದೇ ಕೆಲಸ ಮಾಡೋದನ್ನ ನಾನು ಅರ್ಧ ಗಂಟೆಲಿ ಮಾಡುವಂತ ಕೌಶಲ್ಯ ನಾನು ಬೆಳೆಸ್ಕೋಬೇಕು. ಸೊ ಈ ತರ ಇದು ಒಂದು ಉದಾಹರಣೆ ಅಷ್ಟೇ. ಆ ತರ ಅವ್ರ ಕೌಶಲ್ಯಗಳನ್ನ ನಿರಂತರವಾಗಿ ಅವ್ರು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಆಟಿಟ್ಯೂಡ್ ಅಂತ ಹೇಳ್ತೀವಿ, ಕಲಿಯುವ ಒಂದು ಮನಸ್ಥಿತಿ ಏನಿರುತ್ತೆ ಅದನ್ನ ಎಲ್ಲಾ ಎಂಪ್ಲಾಯೀಸು ನೋಡ್ತಾರೆ. ನಾವು ಎಂಟ್ರಿ ಪಾಯಿಂಟ್ ಅಲ್ಲಿ ಎಲ್ಲರೂ ರೆಡಿಯಾಗಿ ಬರಲ್ಲ, ಕಾಂಪಿಟೆಂಟ್ ರೆಡಿಯಾಗಿ ಕಲಿಯೋ ಆಸಕ್ತಿ ಇದೆಯಾ, ಇದು ನಾವು ಇದು ಮಾಡಿರೋಂಥ ಬಂದಿರೋದಂಥದ್ದು. ಹಾಗಿದ್ರೆ ಖಂಡಿತವಾಗ್ಲೂ ಅವರಿಗೆ ತರಬೇತಿನ ನೀಡಿ ಅವ್ರ ಕರಿಯರ್ ಗ್ರೋತ್ಗೆ ಇದೆಲ್ಲ ಬೇಕೇ ಬೇಕು ನಾವು ಮಾಡುವಂಥದ್ದು. ಸೊ ನಿರಂತರ ಕಲಿಕೆ ಅನ್ನೋದು ಕೂಡ ತುಂಬಾ ಮುಖ್ಯ. ಆ ಮೈಂಡ್ ಸೆಟ್ ಇಂದ ವಿದ್ಯಾರ್ಥಿಗಳು ಒಂದು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಮೈಂಡ್ ಸೆಟ್ ಇಂದ ಹೋಗ್ಬೇಕು. ರೆಡಿ ಟು ಲರ್ನ್, ಅದು ನಿರಂತರ ಉದ್ಯೋಗ ಶುರು ಮಾಡ್ಲಿಕ್ಕೆ ಮುಂಚೆ, ಉದ್ಯೋಗಕ್ಕೆ ಸೇರಿದ ಮೇಲೆ ಎಲ್ಲಾ ಟೈಮ್ನಲ್ಲೂ ಅದು ಬೇಕೇ ಬೇಕು. ಮೇಡಮ್, ವಿ ಲೀಡ್ ಸಂಸ್ಥೆ ಯುವಜನರು ಮತ್ತು ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿ ಕಾರ್ಯದಲ್ಲಿ ಹೇಗೆ ತನ್ನೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ? ನಮ್ಮ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದು ಅಭಿವೃದ್ಧಿ ಸಂಸ್ಥೆಯಾಗಿದೆ. ನಮ್ಮ ದೂರದೃಷ್ಟಿನೇ ಸಾಮಾಜಿಕ ಮತ್ತು ಮಾನವ ಮತ್ತು ಸಾಮಾಜಿಕ ಬಂಡವಾಳನ ಹೆಚ್ಚಿಸಿ ದೇಶದ ಅಭಿವೃದ್ಧಿಗೆ ನಾವು ಒಂದು ಕೊಡುಗೆಯನ್ನು ನೀಡಬೇಕು ಅಂತ. ಅದೇ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಇರುವಂತಹ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಸಂಸ್ಥೆನಲ್ಲಿ ನಾವು ಸಾಕಷ್ಟು ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಯುವಕರಿಗೆ ನಾವು ನಾಯಕತ್ವದ ಒಂದು ಗುಣ ಆಗಿರ್ಬೋದು, ಈ ತರ ಈ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ನಾವೇನ್ ಹೇಳ್ತಾ ಇದೀವಲ್ಲ, ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನ, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ನಾವು ಮಾತ್ರ ಅಲ್ಲ, ಸಾಕಷ್ಟು ಬೇರೆ ಬೇರೆ ಸಂಸ್ಥೆಗಳು ಕಾರ್ಪೊರೇಟ್ಸ್ ಇಂದ ಇದೆ, ಸರ್ಕಾರದಿಂದ ಇದೆ, ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಒಂದು ಕೆಲಸನ ಮಾಡ್ಲಿಕ್ಕೆ. ಸೊ ಹಾಗಾಗಿ ನಮ್ಮ ಸಂಸ್ಥೆನಲ್ಲಿ ತುಂಬಾ ಈ ತರದ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳು ನಮ್ಮಲ್ಲಿ ಇಂಟರ್ನ್ಶಿಪ್ ಮಾಡಕ್ ಬರ್ತಿದ್ದಾರೆ. ಈ ತರ ಫಿನಿಶಿಂಗ್ ಸ್ಕೂಲ್ ಕೋರ್ಸಸ್ ನಾವು ಸಾಕಷ್ಟು ಮಾಡ್ತಿರೋ ಕಡೆ ಮಾಡಿ ಅದರಿಂದ ಅವ್ರ ಕರಿಯರ್ಗೆ ಅನುಕೂಲ ಆಗುವಂಗೆ ಮಾಡೋಕ್ಕೆ ನಾವು ಫಿನಿಶಿಂಗ್ ಸ್ಕೂಲ್ ಕೋರ್ಸಸ್ ಅಂತ ಹೇಳಿದ್ರೆ ಈಗ ನಾವೇನು ನಾವು ಜೆನ್ ನೆಕ್ಸ್ಟ್ ಕೌಶಲ್ಯ ಅಂತ ನಾವೇನ್ ಮಾಡ್ತಾ ಇದೀವಿ, ಇದು ಕೂಡ ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಸಹಯೋಗದೊಂದಿಗೆ ನಾವು ಮಾಡ್ತಾ ಇರೋದು. ಯಾವುದೇ ಡಿಗ್ರಿ ಓದಿರೋ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ಗೆ ಸೇರ್ಕೊಂಡ್ರೆ ಅವರಿಗೆ ಎಲ್ಲಾ ತರಹದ ಅವರಿಗೆ ಬೇಕಾಗಿರುವಂತಹ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ 1 ತಿಂಗಳು ವಸತಿ ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಅದರಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಮೇಡಮ್, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ತಿಳಿಸಬಹುದಾ? ಖಂಡಿತವಾಗ್ಲೂ. ಈ ಕೌಶಲ್ಯ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಯಾವುದೇ ತರಹದ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಂದ್ರೆ ಖಂಡಿತ ನಮ್ಮನ್ನ ರೀಚ್ ಔಟ್ ಮಾಡಬಹುದು. ನನ್ನ ಫೋನ್ ನಂಬರ್ ಬಂದು 7019749163. ಮತ್ತೊಮ್ಮೆ 7019749163. ಮೇಡಮ್, ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಏನಾದ್ರೂ ಕೀ ಮೆಸೇಜ್ ಕೊಡಲು ಬಯಸ್ತೀರಾ? ವಿದ್ಯಾರ್ಥಿಗಳಲ್ಲಿ ನಾವು ಹೇಳೋದು ಇಷ್ಟೇ, ನೀವು ಜ್ಞಾನನ ಖಂಡಿತವಾಗೂ ನಿಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿ ನೀವು ಕಲ್ತಿರ್ತೀರಾ. ಬಟ್ ನಿರಂತರವಾಗಿ ನೀವು ನಿಮ್ಮನ್ನ ತಯಾರಿ ಮಾಡ್ಕೋಬೇಕು ಮುಂದಿನ ನಿಮ್ಮ ಕರಿಯರ್ ಗ್ರೋತ್ಗೆ. ಅಂದ್ರೆ ತುಂಬಾ ಅದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ನಿಮ್ಮ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳಕ್ಕೆ, ನಿಮ್ಮ ನಾಲೆಜ್ನ ಬೆಳೆಸ್ಕೊಳ್ಳಕ್ಕೆ. ಅದಕ್ಕೆ ಹೆಚ್ಚಿನ ಜನಕ್ಕೆ ಇದು ಇಂಪಾರ್ಟೆಂಟ್ ಅಂತಾನೆ ಅನ್ಸಿರಲ್ಲ. ನಾನು ಡಿಗ್ರಿನಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ, ಅಲ್ಲಿಗೆ ಮುಗೀತು, ನನಗೆ ತುಂಬಾ ಒಳ್ಳೆ ಕೆಲಸ ಸಿಗುತ್ತೆ ಅಂತ ನೀವು ಅನ್ಕೊಂಡ್ಬಿಡ್ತೀವಿ. ಆಮೇಲೆ ಅದು ಡಿಸಪಾಯಿಂಟ್ ಆಗಬಾರ್ದು. ಸೊ 50% ನೀವೇನ್ ಟೆಕ್ನಿಕಲ್ ಸ್ಕಿಲ್ಸ್ ಕಲ್ತಿದ್ದೀರೋ, ಇನ್ನೂ 50% ನೀವು ಇದನ್ನೆಲ್ಲ ರೂಢಿಸ್ಕೊಳ್ಳೋ ಲೈಫ್ ಸ್ಕಿಲ್ಸ್ಗಳು ಏನಿರುತ್ತೋ, ಉದ್ಯೋಗ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳೋಕೆ ಓಪನ್ ಮೈಂಡೆಡ್ ಆಗಿ ಇರಬೇಕು. ಅವಕಾಶಗಳನ್ನ ಹುಡುಕಿ ಎಲ್ಲಿ ಈ ತರ ಸಾಮರ್ಥ್ಯಗಳಿದೆ. ಇವತ್ತಿನ ದಿನ ಅವಕಾಶಗಳಿಗೆ ಖಂಡಿತ ಕಡಿಮೆ ಇಲ್ಲ. ಸರ್ಕಾರದಲ್ಲಿದೆ, ಸಾಕಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ.
ಇದೆ, ಸಾಕಷ್ಟು ಸಂಸ್ಥೆಗಳು ತರದ್ದು ಕೆಲಸಗಳನ್ನ ಮಾಡ್ತಾ ಇದೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ, ಅವಕಾಶಗಳಿದೆಯೋ ಅಲ್ಲಿ ಹೋಗಿ ಇದನ್ನ ಪಡೆದುಕೊಂಡು ನಿಮ್ಮನ್ನು ನೀವು ತಯಾರಿ ಮಾಡಿಕೊಂಡು ಒಂದು ಕರಿಯರ್ನ ನೀವು ರೂಪಿಸ್ಕೋಬೇಕು ಅಂತ ಒಂದು ಕಿವಿ ಮಾತನ್ನ ನಾನು ಖಂಡಿತ ಹೇಳ್ತೀನಿ. ಅದಕ್ಕೆ ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲರೂ ಇದ್ರ ಬಗ್ಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅವರಿಗೆ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ನೀಡಬೇಕಾಗತ್ತೆ. ಮತ್ತೆ ಎಷ್ಟೋ ಆನ್ಲೈನ್ ಕೋರ್ಸಸ್ಗಳು ಫ್ರೀ ಕೂಡ. ಹೌದು, ಫ್ರೀ ಕೂಡ. ಅಂಡ್ ಫೈನಾನ್ಸ್ ಇಸ್ ನಾಟ್ ದಿಸ್ ಥಿಂಗ್, ಅವ್ರು ಅದನ್ನ ಬಳಸ್ಕೋಬೇಕು. ಹೌದು, ತುಂಬಾ ಅವಕಾಶಗಳಿದಾವೆ. ಬಹಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಕೇಳುಗರಿಗೆ ಉದ್ಯೋಗ ಜಗತ್ತಿನ ಸ್ಥಿತಿಗತಿ, ಸವಾಲುಗಳು, ಅವನ್ನು ಎದುರಿಸಬೇಕಾದಂತಹ ಕೌಶಲ್ಯಗಳು, ತಂತ್ರಜ್ಞಾನದ ಕಲಿಕೆ, ರೂಢಿಸಿಕೊಳ್ಬೇಕಾದಂತಹ ವ್ಯಕ್ತಿತ್ವ ಗುಣಗಳು, ಇವೆಲ್ಲದರ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಮಾಡಿಕೊಟ್ರಿ. ನಮ್ಮ ನಿಲಯದ ಪರವಾಗಿ ಮತ್ತು ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.